ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನನ್ನ ಮಗ, ಹಸ್ಬೆಂಡ್, ಆಂಟಿ ಎಲ್ಲರೂ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೂ ತೋರಿಸ್ತೀವಿ. ತುಂಬಾ ದಿವಸದಿಂದ ನನ್ನ ಮಗ ಕೇಳ್ತಾ ಇದ್ದಿತ್ತು, ಇವತ್ತು ಆ ದಿನ ಬಂದಿದೆ, ಅವನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ. ಗೈಸ್, ಹೋಗ್ತಾ ಹೋಗ್ತಾ ಮುಂದೆ ನಿಮಗೂ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ನಮ್ಮ ಪ್ರಯಾಣ ಮುಂದೆ ಹೋಗ್ತಾ ಇದೆ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೀವು ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಂಟ್ರೆನ್ಸ್ ಇದು. ಇಲ್ಲಿ ನೋಡಿ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳಿಗೆಲ್ಲ ಆಟ ಆಡೋದೆಲ್ಲ. ನೋಡಿ ಗೈಸ್, ಆಲ್ಮೋಸ್ಟ್ ನೋಡಿರೋ ಜನಗಳಿಗೆ ಗೊತ್ತಾಗಿರುತ್ತೆ ಏನಿದೆ ಅಂತ, ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಈ ಲೋಕಲ್ ಅಲ್ಲಿರೋರ್ಗೆ ಗೊತ್ತಾಗಿರುತ್ತೆ. ಇದೆ ಗೈಸ್, ಇಲ್ಲಿ ನೋಡಿ, ಟಿಕೆಟ್ ಈಸ್ಕೊಂಡು ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಇನ್ ಮಿಕ್ಕಿದ್ ನಿಮ್ಗೆ ತೋರಿಸ್ತೀನಿ. ಗೈಸ್, ಪಾರ್ಕಿಂಗ್ ಪ್ಲೇಸು ಜಾಗ ಇದೆ ಪಾರ್ಕ್ ಮಾಡಕ್ಕೆ. ನೋಡಿ ಗೈಸ್, ಬಂದಿದ ತಕ್ಷಣ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇವ್ರು ಹೋಗ್ತವ್ರಿ. ಆಂಟಿ ಇಲ್ಲಿ, ನಾನಿಲ್ಲಿ. ಒಂದು ಎಂಟ್ರೆನ್ಸ್. ಇಲ್ಲಿ ನೋಡಿ, ಹಸ್ಬೆಂಡ್ ಹೋಗ್ತಾ ಇದ್ದಾರೆ, ಇನ್ ಮಿಕ್ಕಿದವರು ಇಲ್ಲಿ ನೋಡಿ, ನನ್ನ ಮಗ, ಆಂಟಿ, ತಾತ. ಮಳೆ ಸ್ಟಾರ್ಟ್ ಆಗೋಯ್ತು. ಅದೇ ತರ ಇಲ್ಲಿ ಶಾಪಿಂಗ್ಸ್ ಎಲ್ಲ ಇದೆ ಪಕ್ಕದಲ್ಲೆಲ್ಲ. ನೋಡಿ, ಹೋಗೋ ದಾರಿಲಿ ಶಾಪಿಂಗು. ಫುಲ್ ಅಂಗಡಿಗಳಿದೆ. ಆಮೇಲೆ ಈ ಕಡೆ ಮಕ್ಕಳಿಗೆ ಪಾರ್ಕಿಂಗ್ ಪ್ಲೇಸ್, ಸಾರಿ, ಆಟ ಆಡೋದಕ್ಕೆ ಪಾರ್ಕ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಲ್ಲಾರು ಹೋಗ್ತಾ ಇದಾರೆ. ನಾನು ಹಿಂದೆಯಿಂದ ನಿಮಗೆ ಎಲ್ಲರಿಗೂ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಫುಲ್ ಮಳೆ, ಈ ಮಳೆಯಲ್ಲೇ ಬಂದಿದ್ದೀವಿ. ಹೊರಗ ವೆದರ್ ಚೆನ್ನಾಗಿತ್ತು ಗೈಸ್, ಇವಾಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಟಿಕೆಟ್ ಕೌಂಟರ್ ಬೇರೆ ಕಡೆ ಮಾಡಿದ್ದಾರೆ, ಅದರಿಂದ ಹಸ್ಬೆಂಡ್ ಇಲ್ಲಿ ನೋಡಿ ಹೋಗ್ತಾ ಇದಾರೆ. ಬನ್ನರಘಟ್ಟ ಝೂ ಪಾರ್ಕ್ ಬಂದಿದೀವಿ ಗೈಸ್. ಟಿಕೆಟ್ ತಗೊಂಡ್ ಬಂದಿದ ತಕ್ಷಣ ನಾವು ಎಲ್ಲಾರು ಹೋಗ್ತೀವಿ. ಆಮೇಲೆ ಇನ್ನೊಂದು ಗೈಸ್, ಪ್ಲಾಸ್ಟಿಕ್ ಐಟಮ್ಸ್ ನಾಟ್ ಅಲೌಡ್ ಅಂತೆ ಒಳಗಡೆ. ಅದರಿಂದ ನಾವು 7 ಅಪ್ ತಂದಿದ್ವಿ, ಅದನ್ನ ತಗ್ಗಿಸ್ಬಿಟ್ರು. ಈಗ ಎಲ್ಲಾರು ಸ್ವಲ್ಪ ಕುಡಿದು ಖಾಲಿ ಮಾಡ್ಬಿಟ್ಟು ಬಿಸಾಕ್ಬಿಡ್ಬೇಕು ಗೈಸ್. ಗಾಯ್ಸ್, ಇಲ್ಲಿ ಸಡನ್ ಆಗಿ ಮೈಕ್ ಆಫ್ ಆಗಿಬಿಟ್ಟಿತ್ತು, ಅದಕ್ಕೆ ಇದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಿಶ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ನಿಮಗೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದೆ. ಆಮೇಲೆ ಟಿಕೆಟ್ ತೊಗೊಂಬಂದಿದ ತಕ್ಷಣ ಅವ್ರ ಕೈಯಲ್ಲಿ ಕೊಟ್ಟಿದ್ದೆ, ಸ್ಕ್ಯಾನ್ ಮಾಡಿದ್ರು. ಅದ್ರಲ್ಲಿ 5 ಮೆಂಬರ್ಸ್ ಅಂತ ಹೇಳಿ ತೋರಿಸ್ಬಿಡುತ್ತೆ. ಆ 5 ಮೆಂಬರ್ಸ್ ದಾಟೋವರೆಗೂ ಅದು ಓಪನ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, 3 ಮೆಂಬರ್ಸ್, 4, 2, ನೆಕ್ಸ್ಟ್ ನಾನು. ಆಮೇಲೆ ಹಂಗೆ ಹೊರಗಡೆ ಬಂದ್ವಿ. ಮಳೆ ಅಂದರೆ ಮಳೆ, ಬಟ್ ಏನು ಮಾಡೋದು, ನಾವು ಬಂದಿದ್ದು ಟೈಮ್ ಸರಿ ಇಲ್ವಾ ಇಲ್ಲ ಏನಂತ ಗೊತ್ತಿಲ್ಲ. ಸಡನ್ ಪ್ಲ್ಯಾನ್ ಗೈಸ್, ಬರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ, ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ನಾವು ಇದನ್ನೇ ನೋಡಿದ್ದು, ಝೀಬ್ರಾ ನೋಡಿಕೊಂಡು. ಇಲ್ಲಿ ನೋಡಿ, ಆ ಮಳೆಯಲ್ಲೂ ಕೂಡ ಗೈಸ್ ತುಂಬ ಜನ ಪಾಪ ನೋಡೋಕ್ಕೆ ಬಂದಿದ್ರು. ನಮ್ಮ ಥರನೇ ಸಡನ್ನಾಗಿ ಬಂದಿರ್ತಾರೆ. ಅದರಲ್ಲಿ ಮಳೆಯಿಂದ ಅವ್ರಿಗೆ ಕಷ್ಟ ಆಗಿರುತ್ತೆ. ಓಕೆ, ಮುಂದೆ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನೋಡಿ, ಮುಂದೆ ನೋಡಿ, ಜಿರಾಫೆ ನೆಕ್ಸ್ಟ್, ಅಲ್ಲಿ ಝೀಬ್ರಾ, ಇಲ್ಲಿ ಜಿರಾಫೆ. ಜನಗಳೆಲ್ಲ ನೋಡ್ತಾ ಇದ್ದಾರೆ. ನೋಡಿ, ಆತ, ಆಂಟಿ, ಹಸ್ಬೆಂಡ್, ಪಾಪು, ಡ್ಯಾಡಿ. ಚಿಕ್ಕ ರೆಸ್ಟೋರೆಂಟ್ ತರ ಮಾಡಿದ್ದಾರೆ. ಒಳಗಡೆ ಸ್ನ್ಯಾಕ್ಸ್ ಐಟಮ್ಸ್ ಅದೆಲ್ಲ ಇದೆ. ಈಗ ನಾವು ಮುಂದೆ ಹೋಗ್ತಾ ಇದೀವಿ, ನಿಮ್ಗೂ ತೋರಿಸ್ತೀನಿ ಗೈಸ್. ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಏನಿದು 4 ಇದೆ. ಚಿರತೆ, ನೆಕ್ಸ್ಟ್ ಚಿರತೆ ಒಳಗಡೆ ಇದೆ. ನೋಡಿ ಗೈಸ್, ಮಲ್ಕೊಂಡಿದ್ದೆ ಜಾಲಿಯಾಗಿ. ಒಂದೇ ಒಂದಿದೆ ಅನ್ಸುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೇನೆ. ಇಷ್ಟೊತ್ತು ಎತ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಹೋಗೋದು ನೋಡಿ, ಹುಲಿ ಕರಡಿ ಸೈಡ್ ಹೋಗಿ ನಿಮ್ಗೂ ತೋರಿಸ್ತೀನಿ. ಈ ಕಡೆ ಹೋದ್ರೆ ಹುಲಿ ಕರಡಿ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಏನು ಕಾಣಿಸ್ತಾ ಇಲ್ಲ.
ಎಲ್ಲಾದ್ರೂ ಗೈಸ್ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ನಿಮ್ಗೆ. ಫುಲ್ ಮಲ್ಕೊಂಡಿದೆ ಗೈಸ್. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ, ನಾವು ಕರಡಿ ಹತ್ರ ಬಂದ್ವಿ. ಇಲ್ಲಿ ನೋಡಿ ಅದು ಫುಲ್ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನೋಡಿ 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 ಗೈಸ್, ಮಲ್ಗಕ್ಕೆ ಜಾಗ ಮಾಡಿದ್ದಾರೆ ಅದಕ್ಕೆ. ಇದು ಹೋಗಿ ಅಲ್ಲಿ ಮಲ್ಗಕ್ಕೆ. ಇಲ್ಲೊಂದು ಪಕ್ಷಿ ಇದೆ ಗೈಸ್, ಆದ್ರೆ ತುಂಬಾ ದೂರ ಇದೆ, ಕಾಣಿಸಲ್ಲ ಅನ್ಸುತ್ತೆ. ಹಂಗೆ ಮುಂದೆ ಹೋಗ್ತಾ ಇದೀವಿ. ಲೈಟ್ ಆಗಿ ಬಿಸಿಲು ಬಂದಿದೆ, ಮಳೆ ಬಂತು, ನೋಡಕ್ ಆಗಲ್ಲ ಅನ್ಕೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಸಣ್ಣ ಮಾಂಸಾಹಾರಿಗಳ ವಲಯ ಈ ಕಡೆ. ನನ್ ಮಗ ನೋಡ್ತಾ ಇದ್ದಾನೆ ಆಲ್ರೆಡಿ. ಏನಿದೆ ನಿಮ್ಗೂ ತೋರಿಸ್ತೀನಿ. ಎಲ್ಲಿದೆ ಅಲ್ಲಿ ನೋಡಿ, ಗುಳ್ಳೆ ನರಿನ ಏನೋ ಹೇಳ್ತಾರಲ್ಲ, ಅಲ್ಲಿ ನೋಡಿ ಬರ್ತಾ ಇದೆ. ನೆಕ್ಸ್ಟ್ ಗುಳ್ಳೆ ನರಿ ಇಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿದೆ. ಆಮೇಲೆ ಇದ್ರೆಲ್ಲ ಬೇರೆ ಹಾಕಿದ್ದಾರೆ, ಈ ಜಾಗದಲ್ಲಿ ಬೇರೆ ಒಂದು ಓಡಾಡ್ತಾ ಇದೆ, ಅದು ಕಾಣಿಸ್ತಾ ಇಲ್ಲ ಜಾಸ್ತಿ. ಒಂದು ಇಲ್ಲಿ ಮಲಗಿದೆ ಗೈಸ್. ಇದೊಂಥರ ಪ್ರಾಣಿ ಇಲ್ಲಿ ನೋಡಿ, ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ. ಬೋಟಿಂಗ್ ಕೂಡ ಇದೆ, ಹೋಗೋಣ ನೋಡೋಣ ಏನು ಇದೆ ಒಳಗಡೆ, ಏನ್ ವಿಷಯ ಅಂತ. ಇವತ್ತು ಬುಧವಾರ ಅಲ್ಲ ಗೈಸ್, ಅದರಿಂದ ಸ್ವಲ್ಪ ಜನ ಪರವಾಗಿಲ್ಲ. ಸಾಟರ್ಡೆ ಸಂಡೇ ಅಲ್ಲಂತೂ ತುಂಬಾ ರಶ್ ಇರುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಗೈಸ್. ಇಲ್ಲಿ ನೋಡಿ ಗೈಸ್, 200 400 ಫಾರ್ ಮೆಂಬರ್ 50 rupees ಚಾರ್ಜ್. ನಮ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ, ಬಟ್ ನೋಡೋಣ. ನೋಡಿ ಗೈಸ್, ಇದೆ ಬೋಟಿಂಗ್. ನೋಡಿ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ತಾತಾಗ ಅವನು ಹೇಳ್ಕೊಡ್ತಾ ಇದ್ದಾನೆ ಇದ್ರಲ್ಲಿ ಏನಿದೆ ಇದೇನು ಅಂತ ಹೇಳ್ಬಿಟ್ಟು ಅವನು ಅರ್ಥ ಮಾಡಿಸ್ತಾ ಇದ್ದಾನೆ ಅವ್ರ ತಾತಾಗೆ. ಅಷ್ಟು ಇದು ನೋಡಿ ಜಿಂಕೆ ನೋಡಿ ನೋಡಿ, ತುಂಬಾ ಜಿಂಕೆಗಳಿದಾವೆ. ಇಲ್ಲಿ ಸ್ವಲ್ಪ ಬೇರೆ ಇದೆ ನೋಡಿ ಗೈಸ್, ಇಲ್ಲೂ ಇದೆ, ಇಲ್ಲಿ ನೋಡಿ ಇಲ್ಲೂ ಇದೆ, ತುಂಬಾ ಇದೆ ಗೈಸ್ ಇದು ಮಾತ್ರ. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಗೈಸ್, ಇದೇನಂತ ಹಿಪ್ಪೋಪೊಟಾಮಸ್. ಫುಲ್ ನೋಡಿ, ಇದು ನಿದ್ದೆ, ಇಲ್ಲಿರೋದು ಫುಲ್ ನಿದ್ದೆ, ತಿಂದ್ಬಿಟ್ಟು ಫುಲ್ ನಿದ್ದೆನಲ್ಲಿದ್ದಾವೆ. ನೋಡಿ ಗೈಸ್, ಇದೊಂಥರ ಇದು ಜಿಂಕೆ ಗೈಸ್. ಇದು ಕೂಡ ಜಿಂಕೆನೆ, ಬಟ್ ಅದರಲ್ಲೇ ಡಿಫ್ರೆಂಟ್ ಆಗಿದೆ, ಜಾತಿ ಬೇರೆ ಬೇರೆನೋ ಏನೋ ಗೊತ್ತಿಲ್ಲ. ನೋಡಿ ಇದೇ ಒಂಥರ ಇದೆ. ಇಲ್ಲಿ ನೋಡಿ ಗೈಸ್, ಆನೆ ತುಂಬಾ ಇದೆ. ಇಲ್ಲಿ ನೋಡಿ ಇದೇನ್ ಮಾಡ್ತಾ ಇದೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ಫೋಟೋ ಹಿಡಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡ್ ಬಂದಿದ್ದಾರೆ. ನೋಡಿ ಗೈಸ್, ಏನೇನ್ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ನೋಡಿ ರೌಂಡ್ ಆಗಿ. ಇವರು ಇಲ್ಲೇ ಫೋಟೋ ಹಿಡಿಸ್ಕೊಂತ ಇದ್ದಾರೆ. ಮ್ಯಾಪ್ ಕೂಡ ಕೊಟ್ಟಿದ್ದಾರೆ, ಯಾರಿಗಾದ್ರು ಕನ್ಫ್ಯೂಷನ್ ಆದ್ರೆ ಈ ಮ್ಯಾಪ್ ಅಲ್ಲಿ ನೋಡಿ ಎಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ್ಯಾವ ಕಡೆ ಹೋದ್ರೆ ಏನೇನಿದೆ, ಆಮೇಲೆ ಏನೇನು ಅವೈಲಬಲ್ ಮೀನ್ಸ್ ಏನೇನು ಎತ್ಕೊ ಬರ್ಬೋದು, ಏನೇನು ಎತ್ಕೊ ಬರಬಾರ್ದು, ಆ ಥರದ ಐಟಮ್ಸ್ ಎಲ್ಲ ಇಲ್ಲಿ ನೋಡಿ. ಪಕ್ಕದಲ್ಲೇ ಇದನ್ನ ಹಾಕಿದ್ದಾರೆ. ಹೊರಗಡೆ ಹೋಗೋದಕ್ಕೆ 0.6 ಕಿಲೋಮೀಟರ್. ಎಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ, ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಹೀಗೆ ರೆಸ್ಟ್ ತಗೊಂತಾ ಇದ್ದೀವಿ. ಈ ಕಡೆ ಹೋದ್ರೆ ವಾಶ್ರೂಮ್, ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಡಿಯೋಕ್ಕೆ ಆಗ್ತಾ ಇಲ್ಲ ಅವನಿಗೆ, ಎತ್ಕೋ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕೂಡ ನಡೆದಿಲ್ಲ ಗೈಸ್ ಅವನು, ಇವಾಗ ನಡೀತಾನೆ. ಇಲ್ಲೋಡಿ ಹಾಯ್ ಮಾಡ್ತಾ ಇದ್ದಾನೆ.